ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ನಮ್ಮ ಭಾರತ ದೇಶದಲ್ಲಿರ್ತಕ್ಕಂತಹ ಎಲ್ಲಾ ದೇವಸ್ಥಾನಗಳ ಶ್ರೇಯೋಭಿವೃದ್ಧಿಗಾಗಿ ಸನಾತನ ಧರ್ಮ ರಕ್ಷಣಾ ಮಂಡಳಿ ರಚನೆ ಆಗಬೇಕು ಅಂತ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ತೆಲುಗು ಸಿನಿಮಾ ಸೂಪರ್ ಸ್ಟಾರ್ ಆಗಿರ್ತಕ್ಕಂಥ ಪವನ್ ಕಲ್ಯಾಣ್ ಅಭಿಪ್ರಾಯಪಟ್ಟಿದ್ದಾರೆ. ಈ ಕುರಿತಾಗಿ ಜಾಲತಾಣ ಎಕ್ಸ್ ನಲ್ಲಿ ಮಾಹಿತಿ ಪ್ರಕಟಿಸಿರುವ ಪವನ್ ಕಲ್ಯಾಣ್ ತಿರುಪತಿ ಲಡ್ಡು ವಿವಾದ ಸಂಬಂಧ ಕಠಿಣ ಕ್ರಮ ಕೈಗೊಳ್ಳುವ ಭರವಸೆಯನ್ನು ಕೂಡ ನೀಡಿದ್ದಾರೆ. ಭಾರತ ದೇಶದಾದ್ಯಂತ ಇರತಕ್ಕಂಥ ದೇವಸ್ಥಾನಗಳ ಅಪವಿತ್ರಗೊಳಿಸುವಿಕೆ, ಭೂ ವಿವಾದ ಹಾಗೂ ಇತರ ಧಾರ್ಮಿಕ ಆಚರಣೆಗಳಿಗೆ ಭಂಗ ತರುವ ಬೆಳವಣಿಗೆ ನಡೀತಾ ಇತ್ತು. ಇವೆಲ್ಲವನ್ನ ತಡೆಯೋದಕ್ಕೆ ಸನಾತನ ಧರ್ಮ ರಕ್ಷಣಾ ಮಂಡಳಿ ಅತ್ಯಗತ್ಯ ಅಂತ ಪವನ್ ಕಲ್ಯಾಣ್ ಪ್ರತಿಪಾದಿಸಿದ್ದಾರೆ. ತಿರುಪತಿ ಬಾಲಾಜಿ ಪ್ರಸಾದದಲ್ಲಿ ಮೀನಿನ ಎಣ್ಣೆ, ಹಂದಿ ಕೊಬ್ಬು ಮತ್ತು ದನದ ಕೊಬ್ಬು ಬಳಕೆ ಮಾಡುತ್ತಿದ್ದ ವಿಚಾರ ತಿಳಿದು ಮನಸ್ಸಿಗೆ ತುಂಬಾನೇ ಘಾಸಿಯಾಗಿದೆ ಅಂತ ಹೇಳಿರುವ ಪವನ್ ಕಲ್ಯಾಣ್ ಈ ವಿಚಾರವಾಗಿ ತಿರುಪತಿ ತಿರುಮಲ ದೇವಸ್ಥಾನ ಮಂಡಳಿ ಹಲವು ಪ್ರಶ್ನೆಗಳಿಗೆ ಉತ್ತರ ಹೇಳಬೇಕಾಗಿದೆ ಅಂತ ಕೂಡ ಹೇಳಿದ್ದಾರೆ. ಈ ತಿರುಪತಿ ಲಡ್ಡಿನ ವಿವಾದದ ಕಾರಣದಿಂದಾಗಿ ರಾಷ್ಟ್ರ ಮಟ್ಟದಲ್ಲಿ ಸನಾತನ ಧರ್ಮ ರಕ್ಷಣಾ ಮಂಡಳಿ ಸ್ಥಾಪಿಸಬೇಕಾದ ಅಗತ್ಯ ಇದೆ ಎಂದಿರುವ ಪವನ್ ಕಲ್ಯಾಣ್ ಭಾರತ ದೇಶದಾದ್ಯಂತ ದೇವಸ್ಥಾನಗಳ ಕುರಿತಾದ ಎಲ್ಲಾ ವಿಚಾರಗಳನ್ನು ನಿರ್ವಹಿಸಲು ಈ ಮಂಡಳಿ ಬೇಕಿದೆ ಅಂತ ಕೂಡ ಹೇಳಿದ್ದಾರೆ ಪವನ್ ಕಲ್ಯಾಣ್. ಈ ಎಲ್ಲಾ ವಿಚಾರಗಳ ಕುರಿತಾಗಿ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ನಡೆಯಬೇಕಾದ ಅಗತ್ಯತೆ ಇದೆ ಅಂತ ಹೇಳಿರುವ ಪವನ್ ಕಲ್ಯಾಣ್ ಸನಾತನ ಧರ್ಮವನ್ನು ಅಪವಿತ್ರಗೊಳಿಸುವ ಈ ರೀತಿಯ ಪ್ರಯತ್ನಗಳ ವಿರುದ್ಧ ಸಂಘಟಿತ ಹೋರಾಟ ನಡೆಯಬೇಕಾದ ಅಗತ್ಯತೆ ಇದೆ ಅಂತ ಕೂಡ ಹೇಳಿದ್ದಾರೆ. ಪವನ್ ಕಲ್ಯಾಣ್ ಹೇಳುವ ಪ್ರಕಾರ ಈ ಸನಾತನ ಧರ್ಮ ರಕ್ಷಣಾ ಮಂಡಳಿ ಜಾರಿಗೆ ಬಂದರೆ ದೇವಸ್ಥಾನಗಳಲ್ಲಿ ಈಗೇನು ತಿರುಪತಿಯಲ್ಲಿ ನಡೆದಿಲ್ಲ ಈ ತರ ಘಟನೆಗಳನ್ನ ನಿಲ್ಲಿಸಬಹುದು ಮತ್ತು ತಪ್ಪಿಸಬಹುದು ಅನ್ನೋದು ನಮ್ಮ ವಿಚಾರ ಕೂಡ ಹೌದು. ಇದು ಇವತ್ತಿನ ವಿಷಯ. ಮತ್ತೆ ಹೊಸ ವಿಷಯ ಸಿಗ್ತೀವಿ. ಎಲ್ಲರಿಗೆ ನಮಸ್ಕಾರ.